ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಮುಖವಾಗಿ ಮೈಸೂರು ದೇವರಾಜ್ ಪೊಲೀಸ್ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿರುವುದು ಮೈಸೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ಅನ್ನು ದಾಖಲಿಸಿ ಪೊಲೀಸರು ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದ್ದಾರೆ. 1860ನ ಐಪಿಸಿ ಸೆಕ್ಷನ್ 504, 153ರ ಅಡಿಯಲ್ಲಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಹುಣಸೂರಿನಲ್ಲಿ ನಡೆದಂತಹ ಹನುಮ ಜಯಂತಿ ಕಾರ್ಯಕ್ರಮದ ವೇಳೆ ಪ್ರತಾಪ್ ಸಿಂಹ ಆಡಿದಂತಹ ಮಾತು ಈಗ ಅವರಿಗೆ ಕಾನೂನು ಸಂಕಷ್ಟಕ್ಕೆ ಕಾರಣ ಆಗಬಹುದು ಎನ್ನಲಾಗ್ತದೆ. ನೆಲಮಂಗಲದಲ್ಲಿ ಸರಣಿ ಭೀಕರ ಅಪಘಾತ ಸಂಭವಿಸಿದೆ. 5 ಖಾಸಗಿ ಬಸ್ಗಳ ನಡುವೆ ಈ ಅಪಘಾತ ಆಗಿರೋದ್ರಿಂದ ಸಾಕಷ್ಟು ಪ್ರಯಾಣಿಕರು ಗಾಯಗೊಂಡಿದ್ದರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇದರ ಪರಿಣಾಮ ಭಾರೀ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. 20ಕ್ಕೂ ಹೆಚ್ಚು ಜನರನ್ನ ಇಲ್ಲಿ ತನಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆಮೇಲೆ ಅಪಘಾತಕ್ಕೆ ತುತ್ತಾದಂತಹ ವೆಹಿಕಲ್ಗಳನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಕಾರಣ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಿಂದ ಬೆಳಗ್ಗೆನೆ ಪ್ರಯಾಣಿಕರು ಒದ್ದಾಡಿರುವುದು ಕೂಡ ಗೊತ್ತಾಗ್ತಾ ಇದೆ. ಈ ಅಪಘಾತಕ್ಕೆ ಪ್ರಮುಖ ಕಾರಣ ಆ ಭಾಗದಲ್ಲಿ ಇದ್ದಂತಹ ದಟ್ಟ ಮಂಜು ಎನ್ನಲಾಗ್ತಾ ಇದೆ. ದಟ್ಟ ಮಂಜು ಆ ಭಾಗದಲ್ಲಿ ಆವರಿಸಿದ್ದ ಕಾರಣಕ್ಕೋಸ್ಕರ ರಸ್ತೆ ಕಾಣದೆ ಒಂದಕ್ಕೆ ಒಂದು ವೆಹಿಕಲ್ ಡಿಕ್ಕಿಯಾಗಿದೆ. 5 ವೆಹಿಕಲ್ಗಳು ಇದರಲ್ಲಿ ಅಪಘಾತಕ್ಕೆ ತುತ್ತಾಗಿ ವಿಪರೀತ ಡ್ಯಾಮೇಜ್ ಕೂಡ ಆಗಿರುವುದು ಗೊತ್ತಾಗ್ತಾ ಇದೆ. ಕಳಿಸಿ ನೋಡೋಣ. ಅಡಿನ್ಬಾಲ್ದಿಂದ ಬೆಂಗಳೂರು ಬರ್ತಾ ಇದ್ವಿ, ಶ್ರೀ ದುರ್ಗಾಂಬ ಟ್ರಾವೆಲ್ಸ್ ಅಲ್ಲಿ. ಇಲ್ಲಿ ಸಡನ್ ಆಗಿ ನಮ್ಮ ಮನೆಗೆ ನಿದ್ದೆ ಮಾಡ್ತಾ ಇದ್ವಿ. ಸಡನ್ ಆಗಿ ಬ್ರೇಕ್ ಆಗ್ತು, ಏನೋ ಸೌಂಡ್ ಬಂತು. ಎಲ್ಲ ನಮ್ಮ ಕಾಲು ಗೀಲೆಲ್ಲ ಕಾಲು ಮಗಳಿಗೆ ಸೊಂಟ ಪೆಟ್ಟಾಗಿದೆ. ಎಷ್ಟು ಜನಕ್ಕೆ ಆ ಥರ ಆಗಿದೆ? ಸುಮಾರು ಜನಕ್ಕೆ ಪೆಟ್ಟಾಗಿದೆ. ಏನು ಕಾರಣ ಏನಂತ ಸರ್? ಎದುರುಗಡೆ ಇನ್ನೊಂದು ಬಸ್ ನಿಂತಿತ್ತು, ಅದು ಆಕ್ಸಿಡೆಂಟ್ ಆಗಿದೆ. ಟೋಟಲ್ ಎಷ್ಟು ಬಸ್? ಒಟ್ಟು ಇದು ಸೇರಿಸಿ 3 ಇರ್ಬೋದು. ಹಿಮದಿಂದ ರಸ್ತೆ ಕಾಣದೆ ಆಗಿರೋಂಥದ್ದು ಇರ್ಬೋದು. ಮಂಜು ಒಂದು ಸ್ವಲ್ಪ ಕಡಿಮೆ. ಹೇಗಾಗಿತ್ತು ಗೊತ್ತಿಲ್ಲ. ನಮಗೆ 6-12ಕ್ಕೆ ಕೇಸ್ ಬಂತು. ಹೋಗಿ ಸೀನ್ ಹೋಗಿ ನೋಡಿದಾಗ 3 ಬಸ್ಸು ಒಂದಕ್ಕೊಂದು ಕಚ್ಕೊಂಡಿತ್ತು. ಮೇ ಬಿ ಇದು ಹಿಮದಿಂದ ಕಾಣಲಿಲ್ಲ ಅಂದ್ರೆ ಅದು ಅಪ್ಪಿದೆ. ಅಲ್ಲಿ ಲಾರಿ ಹತ್ತಾ ಇದೆ. ಲಾರಿ ಹತ್ತಿದ ಫಸ್ಟ್ ಬಸ್ಸು ಹೋಗಿ ಹೊಡೆದಾಗಿಂದ 2ನೇ ಬಸ್ಸು 3ನೇ ಬಸ್ಸು ಒಂದಕ್ಕೊಂದು ಕಚ್ಕೊಂಡು ಅಪಘಾತ ಆಗಿದೆ ಸರ್. ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಹೌದು ಸರ್. ಇದು ಎಷ್ಟು ಜನ ಕರ್ಕೊಂಡ್ಬಂದ್ರಿ ಈಗ ಆಸ್ಪತ್ರೆ? ಸರ್ ನಾವು ಒಟ್ಟು 6 ಜನ ಕರ್ಕೊಂಡ್ಬಂದಿದ್ದೀನಿ. ನಮ್ಮ ಹುಡುಗರು ಇನ್ನೊಂದು ಗಾಡಿಗೆ ಒಂದು 6 ಜನ ಬಂದಿದ್ದಾರೆ. ಇನ್ನೊಂದು ಗಾಡಿಗೆ ಒಂದು 5ರಿಂದ 6 ಜನ ಬರ್ತಾ ಇದ್ದಾರೆ. ಒಟ್ಟು 4 ಗಾಡಿ ನಮ್ಮ ಗಾಡಿಗಳು ಎಲ್ಲ ರನ್ನಿಂಗ್ ಆಗಿದೆ ಸರ್. ಇದು ಮಂಜಿನಿಂದ ಆಗಿರುವಂಥದ್ದು? ಹೌದು ಸರ್. ಮಂಜಿನ ಕಾರಣಕ್ಕೆ ಅಪಘಾತ ಆಗಿರೋದು ಅಂತ ಪ್ರತ್ಯಕ್ಷದರ್ಶಿಗಳು ಹಾಗೂ ಗಾಯಗೊಂಡವರು ತಿಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಆ ಭಾಗ ಸ್ವಲ್ಪ ಏರಿದ್ದಿದ್ರಿಂದ ವೆಹಿಕಲ್ ಮುಂದೆ ಇದ್ದಿದ್ದು ಮೂಮೆಂಟ್ ಗೊತ್ತಾಗುತ್ತೆ, ಚಾಲಕರಿಗೆ ಬ್ಯಾಲೆನ್ಸ್ ಸಿಗದೆ ಅಪಘಾತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಅರ್ಲಿ ಮಾರ್ನಿಂಗ್ ಡ್ರೈವಿಂಗ್ ಯಾವಾಗಲೂ ಕೂಡ ಡೇಂಜರಸ್ ಆಗಿರುತ್ತೆ. 108 ಚಾಲೆಂಜಸ್ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇಂತಹ ಅಪಘಾತಗಳಿಗೆ ಕಾರಣ ಆಗ್ಬಿಡ್ಬೇಕಾಗತ್ತೆ. ಪ್ರಮುಖವಾಗಿ ಒಂದು ಮಂಜಿದ್ದಾಗ ಇನ್ನೊಂದು ಅರ್ಲಿ ಮಾರ್ನಿಂಗ್ ಡ್ರೈವಿಂಗ್ ಎರಡೂ ಕೂಡ ಇಲ್ಲಾಗಿರೋದ್ರಿಂದ 5 ಖಾಸಗಿ ಬಸ್ಗಳ ನಡುವೆ ಸದ್ಯಕ್ಕೆ ಅಪಘಾತ ಆಗಿದೆ ಅಂತ ಹೇಳಲಾಗ್ತದೆ. ಪ್ರತ್ಯಕ್ಷದರ್ಶಿಗಳು 3 ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಟೋಟಲ್ 5 ವೆಹಿಕಲ್ಗಳ ನಡುವೆ ಈ ಅಪಘಾತ ಆಗಿರೋದು ಗೊತ್ತಾಗ್ತಾ ಇದೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ದೇಹ ಪ್ರಕೃತಿಗೆ ವಿರುದ್ಧವಾಗಿ ನಾವು ಅರ್ಲಿ ಮಾರ್ನಿಂಗ್ ಡ್ರೈವಿಂಗ್ ಮಾಡೋದು ಅಥವಾ ಸ್ಪೀಡಲ್ಲಿ ಹೋಗೋದು, ಮಂಜಿದ್ದಾಗಲೂ ಕೂಡ ಅದನ್ನು ಲೆಕ್ಕಿಸದೆ ಬಹಳಷ್ಟು ಸ್ಪೀಡನ್ನು ಕಾಯ್ದುಕೊಂಡಾಗ ಇಂಥ ಅಪಘಾತಗಳಿಗೆ ಕಾರಣ ಆಗ್ಬಿಡ್ಬೇಕಾಗತ್ತೆ.